ನಿಮಗಿದು ಗೊತ್ತು? ಪಶ್ಚಾತ್ತಾಪ ಅಂತೇಳಿ. ಪಶ್ಚಾತ್ತಾಪ ಅಂದ್ರೆ ಏನಂದ ತಕ್ಷಣ ನಾವು ಒಂದು ಏನ್ ಹೇಳ್ತೀವಿ ಅಂದ್ರೆ ಏನೋ ಒಂದು ಕೆಟ್ಟ ಕೆಲಸ ಮಾಡಿರ್ತೀನಿ ನಾನು. ಈ ಕೆಟ್ಟ ಕೆಲಸ ಮಾಡಿ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನಗೆ ಅರಿವಾಗ್ತದೆ ನಾನು ತಪ್ಪು ಮಾಡಿದೆ ಅಂತೇಳಿ ಅವ್ರ ಮನೆಯೊಳಗೆ ಕುಂತ್ಕೊಂಡು ಅಳೋದಾಗಿರ್ಬೋದು ಅಥವಾ ಅದು ಮನಸ್ಸಿಗೆ ಹಚ್ಕೊಂಡು ಅದ್ರ ಬಗ್ಗೆ ನಾನು ಮರುಗಲಿಕ್ಕೆ ಶುರು ಮಾಡ್ತೀನಿ. ಅದಕ್ಕೆ ಪಶ್ಚಾತ್ತಾಪ ಅಂತಾರೆ ಅಂತೇಳಿ ನಾವು ಅಂತೀವಿ. ಬಟ್ ಹಿಂಗ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಅಂದ್ರೆ ಇದ್ರ ಅರ್ಥ ಏನಂದ್ರೆ ನಿಮ್ಗೆ ಅದು ಪಶ್ಚಾತ್ತಾಪ ಅದ್ರ ಮೀನಿಂಗ್ ಗೊತ್ತಿಲ್ಲ ಅದ್ರ ಸಲ ಇಷ್ಟೆಲ್ಲ ಕಷ್ಟಪಡಕತ್ತೀರಿ ನೀವು. ಪಶ್ಯ ಅಂದ್ರೆ ಏನು? ನೋಡು, ನೋಡು. ಏನನ್ನ ನೋಡ್ತಿದ್ದೆ ನಾವು? ತಾಪ, ತಾಪ ಅಂದ್ರೆ ಹೀಟ್. ಹೌದಾ? ತಾಪ ಅಂದ್ರೆ ಏನು? ಬಾಡಿ ಒಳಗೆ ಆಗ್ತಕ್ಕಂಥ ಒಂದು ಹೀಟ್. ನೀವು ಒಂದು ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಿದ್ದೆಪ್ಪ ಮನೆಯೊಳಗಡೆ ಅಥವಾ ಎಲ್ಲೋ ಒಂದು ಕಡೆಗೆ ಕೆಟ್ಟ ಕೆಲಸ ಬೈಯೋದು, ಬಡಿಯೋದು, ಏನೋ ಒಂದು ಕಳು ಮಾಡೋದು, ಏನೋ ಒಂದು ಮಾಡ್ತಿದ್ದಿ. ಮಾಡಿ ಆದ್ಮೇಲೆ ಅದು ಮಾಡಿದ ತಕ್ಷಣ ನಿನ್ನ ಬಾಡಿ ಒಳಗಡೆ ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾವ. ಆ ಹೀಟನ್ನ ಅಥವಾ ಆ ತಾಪವನ್ನ, ಆ ತಪಸ್ಸನ್ನ ನೀನ್ ಏನ್ ಮಾಡ್ತೀನಿ ನೋಡ್ಲಿಕ್ಕೆ ಶುರು ಮಾಡ್ತೀನಿ. ಅಬ್ಸರ್ವರ್. ಯು ಸ್ಟಾರ್ಟ್ ಬಿಕಮಿಂಗ್ ಅ ವಿಟ್ನೆಸ್. ಅದನ್ನ ನೀನು ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಹೌದಲ್ಲ, ನಾನು ಹಿಂಗ್ ಯಾಕೆ ಮಾಡಿದೆ? ಇದನ್ನ ಮಾಡೋದ್ರಿಂದ ನನಗೆ ಹಿಂಗಾತು. ಹಿಂಗ್ ಮಾಡಬಾರ್ದಾಗಿತ್ತು ನಾನು. ಹೌದಾ? ಈ ರೀತಿ. ಅದಕ್ಕೇನಂತಾರೆ ಪಶ್ಚಾತ್ತಾಪ ಅಂತ. ಓಕೆ, ಪಶ್ಚಾತ್ತಾಪ ಮಾಡ್ಬೇಕಾದ್ರೆ ಮರುಗಬೇಕಂತ ಏನು ರೂಲ್ ಇಲ್ಲ. ಕೆಟ್ಟ ಕೆಲಸ ಮಾಡಿ ಬಂದು ಮರುಗಬೇಕಂತ ಏನು ರೂಲ್ ಇಲ್ಲ. ಪಶ್ಚಾತ್ತಾಪ ಮಾಡಿ ಬಂದು ಅಳಬೇಕಂತ ಏನು ರೂಲ್ ಇಲ್ಲ. ಪಶ್ಚಾತ್ತಾಪ ಮಾಡುವಾಗ ಮುಖ ಗಂಟು ಇಟ್ಕೋಬೇಕಂತ ಏನು ರೂಲ್ ಇಲ್ಲ.